ಸಂಗೀತ ಕಟ್ಟಿ ಮನೆ ನೀವು ಅಂತಿದ್ರು. ಆಮೇಲೆ ಸರ್ ಅಂತಂದೆ, ಆಯ್ತಮ್ಮ ನೀನು ಚಿಕ್ಕವಳು, ಅದನ್ನ ಮಾತ್ರ ನೀನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ. ಸೊ ಅದೇನು ಪ್ರತಿಯೊಬ್ಬರು ಇಂಥವ್ರು ಆಶೀರ್ವಾದ ಮಾಡಿರ್ತಾರೆ ನೋಡಿ, ಅದೇ ನಮಗೆ ಶ್ರೀರಕ್ಷೆ ಆಗಿ ಮುಂದುವರಿಯುತ್ತೆ. ಇಲ್ಲ ನಾವು ಹಾಡು ನೋಡ್ತೀವಿ, ಸ್ಕ್ರಿಪ್ಟ್ ನೋಡ್ತೀವಿ, ಹಾಡ್ತೀವಿ, ಜನ ವಾವ ಅಂತಾರೆ ಬರ್ತೀವಿ. ಇಲ್ಲ, ಆ ಸಾಹಿತ್ಯದಲ್ಲಿ ಏನೋ ಇದೆ, ಒಂದು ಎದುರಿಗೆ ಕಾಣೋದಕ್ಕಿಂತ ಒಳಗಡೆನೂ ಒಂದು ಅರ್ಥ ಇದೆ ಅದಕ್ಕಿಂತ. ಆ ಇಂಟ್ರಿಕಸೀಸ್ ಆಫ್ ಲಿಟ್ರೇಚರ್ ಅದನ್ನು ಮತ್ತೆ ಮತ್ತೆ ಓದಿದ್ರೆ, ಮತ್ತೆ ಮತ್ತೆ ಹಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾಲ್ಕು ತಂತಿ ತುಂಬ ಇಷ್ಟ ಆಗ್ತಾಯಿತ್ತು. ಬೇಂದ್ರೆಯವ್ರು ನಾಲ್ಕು ತಂತಿ, ಭೈರಪ್ಪನವ್ರಿಗೆ ಹಾವು ಈವಿನ ನಾವು ನೀವಿಗೆ ಹಾಡು, ಆನು ತಾನದ ತಾನದ ಅಂತ ಹಾಡ್ತಾರೆ. ಆನು ತಾನದ ತಾನ ಒಂದು ಹೆಸರು. ಹಾಂ, ಸೊ ಆನು ತಾನದ ತನ ನೋಡು, ನಿನಗೆ ಭಾಷೆಯದೊಂದು ಕ್ರಿಪ್ ಇದೆ, ನೀನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅವೆಲ್ಲ ಹೇಳೋರು. ಸೊ ಸುಮಾರು ಬೇಂದ್ರೆ ಹಾಡುಗಳ ಬಗ್ಗೆ ಸುಮಾರು ಈ ನಾವು ಕೃಷ್ಣೇಗೌಡರು ಒಂದು ಪ್ರೋಗ್ರಾಮ್ ಮಾಡಿದ್ರು ಮೈಸೂರಲ್ಲಿ, ಬೇಂದ್ರೆಯವರು. ಅದಕ್ಕೆ ತುಂಬ ಪಾಪ ಚಳಿ ಓಪನ್ ಗ್ರೌಂಡಲ್ಲಿ ಡಿಸೆಂಬರ್ ಸುಮಾರು ವರ್ಷದಿಂದ ತುಂಬ ಹೊತ್ತು ಕೂತಿದ್ರು. ಕಡೆಗೆ ನನಗೆ ಗೊತ್ತಲ್ಲ, ಎಲ್ಲರದ್ದು ಆದ್ಮೇಲೆ ಲಾಸ್ಟಿಗೆ ಜನ ಕೊನೆಗೆ ಕರಿ ಅಂದರೆ ಇಲ್ಲ, ಮೊದಲೇ ನೀವು ಆಡ್ಬಿಟ್ರೆ ಹೋಗ್ಬೋದು ಜನ. ಕೃಷ್ಣೇಗೌಡ್ರೆ ನಂಗೆ ಬೆಂಗಳೂರು ಕಂಡು ಕಟ್ಟಿ ಹಾಗೆ ಮಾಡಬೇಡಿ, ನಾವು ಲಾಸ್ಟಿಗೆ ಇಟ್ಕೊಂಡಿದ್ದೀವಿ. ಪಾಪ ತುಂಬ ಕಾದ್ರು, ಕುತ್ಕೊಂಡು ಹೊರಟ್ರು. ನಾನು ಮತ್ತೆ ಹೋಗಿ ನಮಸ್ಕಾರ ಮಾಡಿದೆ, ಸರ್ ಹೊರಟ್ರ ಅಂತ. ಅವ್ರಂದ್ರು, ಅದೇನು ನಿನ್ನ ಹಾಡು ಕೇಳಬೇಕು ಅಂತ ಬಂದರೆ ನೀನು ಬರ್ತಾನೆ ಇಲ್ಲ ಸ್ಟೇಜ್ಗೆ ಅಂತ. ಇಲ್ಲ ಸರ್, ಕಡೆಗೆ ಒಂದು ಹಾಡು ತುಂಬ ಹೊತ್ತಾಗಿತ್ತು, ಅವ್ರು ಊಟದ ಟೈಮ್ ಆಗಿತ್ತು, ಒಂದು ಹಾಡು ಕೇಳಿಬಿಟ್ಟು ಹೋದ್ರು. ಬಾರಸಾಧನೆ ಕೆರಿಗೆ ಘಮ 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 ಮಾಡಿಸ್ತಾ ಅವಳಿಗೆ ಎಲ್ಲ ಹಾಡುಗಳು ಇಷ್ಟ. ಬೇಂದ್ರೆ ಸಾಹಿತ್ಯ ಅವರಿಗೆ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಕೂತ್ಕೊಂಡ್ರೆ ಬಹುಶಃ ನಂಗೆ ಅನ್ಸುತ್ತೆ ಅದ್ರ ಬಗ್ಗೆ ಎಲ್ಲೂ ಇದ್ರ ಉಲ್ಲೇಖ ಹೊರಗಡೆ ಎಲ್ಲೂ ಬಂದಿಲ್ಲ. ಯಾಕೆ ಬಂದಿಲ್ವೋ ಗೊತ್ತಿಲ್ಲ. ಅವ್ರು ಎಷ್ಟೋ ಭಾಷಣದಲ್ಲಿ ಹೇಳಿದ್ರೆ ಅದೇನಾದ್ರು ರೆಕಾರ್ಡಿಂಗ್ ಯಾರಿಗಾರು ಸಿಕ್ಕರೆ ಖಂಡಿತ ಬೇಂದ್ರೆ ಅವ್ರ ಬಗ್ಗೆ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ತುಂಬ ಗ್ರೇಟ್ ಇದು ನಾಟ್ ಓನ್ಲಿ ಇದು ಅಂದರೆ ಅವ್ರ ಫೇವ್ರೇಟ್ ಬೇಂದ್ರೆ ಆಗಿದ್ರು ಕೂಡ ಅವ್ರ ಅನಾಲಿಸಿಸ್ ಇತ್ತಲ್ಲ. ಯಾಕೆಂದ್ರೆ ಬೇಂದ್ರೆ ಸಾಹಿತ್ಯ ತುಂಬ ಕ್ಲಿಷ್ಟ. ಸೊ ಅವ್ರ ಅನಾಲಿಸಿಸ್ ತುಂಬ ಚೆನ್ನಾಗಿ ಮಾಡ್ತಿದ್ರು. ಭೈರಪ್ಪನವ್ರು ಒಬ್ಬರೇ ಸರ್, ಮತ್ತೆ ಭೈರಪ್ಪನವ್ರ ಕರೆಸಿ. ಮೇಡಮ್, ಬರಹಗಳನ್ನು ನೋಡಿದ್ದೀವಿ, ಬಟ್ ನೀವು ಸಂಗೀತಗಾರರಾಗಿ ಅವರನ್ನ ಹೇಗೆ ನೀವು ಮುಖಾಮುಖಿ ಮಾಡ್ತಾ ಇರೋದು? ಮತ್ತು ಸಂಗೀತದ ಬಗ್ಗೆ ತುಂಬ ಅಗಾಧ ಮಾಹಿತಿ. ಸಂಗೀತದ ಬಗ್ಗೆ ಅಂದರೆ ಅಫ್ಕೋರ್ಸ್ ಬೇಂದ್ರೆ ಸಾಹಿತ್ಯ. ಶಾಸ್ತ್ರೀಯ ಸಂಗೀತದ ಬಗ್ಗೆ ಆಶ್ಚರ್ಯ ಅಂದರೆ ಯಾವ್ಯಾವ ನಮ್ಮ ಸಂಗೀತಗಾರರಿಗೂ ಅಷ್ಟು ನಾಲೆಜ್ ಇದೆಯಲ್ಲೂ ಗೊತ್ತಿಲ್ಲ. ರಾಗರಾಗಿಣಿಗಳ ಬಗ್ಗೆ, ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಪ್ರತಿಯೊಂದು ರಾಗ, ಈ ರಾಗಕ್ಕೆ ಎಷ್ಟು ಒಂದು ಕ್ಲೋಸ್ ಇದಿದೆ, ಈ ರಾಗದಲ್ಲಿ ಆ ರಾಗದ ಬ್ಲೆಂಡ್ ಹೆಂಗೆ ಬರುತ್ತೆ, ಅಷ್ಟರ ಮಟ್ಟಿಗೆ ಅವ್ರು ತಿಳ್ಕೊಂಡಿದ್ರು. ಆಶ್ಚರ್ಯ ಅದು. ತುಂಬ ಜನಕ್ಕೆ ಇದು ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ಭಾಳ ನಮ್ಮ ಗುರುಗಳು, ರಾಜಗುರುಗಳು ಅವರೆಲ್ಲ ತುಂಬ ಅವರು ಭೇಟಿ ಮಾಡ್ತಿದ್ರು ಮೈಸೂರಿಗೆ ಹೋದಾಗೆಲ್ಲ. ಬಸವರಾಜ ರಾಜಗುರು ಅವರೆಲ್ಲ, ಮಲ್ಲಿಕಾರ್ಜುನ್ ಮನ್ಸೂರ್ ಅವರೆಲ್ಲ ತುಂಬ ಕ್ಲೋಸ್ ಆಗಿದ್ರು ಅವರು. ಸೊ ಹಿಂಗಾಗಿ ಹಿಂದೂಸ್ತಾನಿ ಸಂಗೀತ ಅಂತಂದ್ರೆ ತುಂಬ ವಿಶ್ಲೇಷಣಾತ್ಮಕ ಒಂದು ಇದಿತ್ತು ಅವ್ರಿಗೆ. ಅವ್ರು ಒಪ್ತಾನೂ ಇರಲಿಲ್ಲ. ಈ ಕೆಲವರೆಲ್ಲ ಕೂತ್ಕೊಂಡ ತಕ್ಷಣ ಗ್ಲಾಮರ್ಗೆ, ಈವನ್ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಕೂತ ತಕ್ಷಣ ಆಲಾಪನೆ ನಿಧಾನಗತಿಯಲ್ಲಿ ವಿಲಂಬಿತಲ್ಲಿ ಆಲಾಪ ಮಾಡಿದೆ, ಸಡನ್ನಾಗಿ ತಾನು ಗಿರಿ ಅಂತ ತೊಗೊಂಡ್ಬಿಡ್ತಾರೆ ಫಾಸ್ಟ್ ಪೇಸ್. ಬಂದು ಹೊರಗಡೆ ಬಂದು ಅದೇನು ಕೂತ ತಕ್ಷಣ ಬರೀ ತಾನ್ ಮಾಡ್ತಾರಪ್ಪ, ಅದೇನು ರಾಗದು ಇದು ಬರೋದಿಲ್ಲ ನಮಗೆ. ಅಲ್ಲ, ಬಹುಶಃ ಗೊತ್ತಾಗೋದಿಲ್ಲ ಮೇಡಮ್ ಯಾವ ರಾಗ ಏನು ಅಂತ ಹೇಳಿ. ಬಹುಶಃ ಅಭಿಮಾನಿಗಳು ಅಂದ್ರೆ ನೋಡುಗರಿಗೆ, ಕೇಳುಗರಿಗೆ ಜಸ್ಟ್ ಸೀದ ಇದು ಟೆಕ್ನಿಕಲ್, ಒಬ್ಬ ಇದೇನು ಫಾಸ್ಟ್ ತಾನ್ ಗಂಟ್ಲಲ್ಲಿ ತಿರುಗುತ್ತೆ, ಬಹುಶಃ ಇದೇ ಸರಿ ಏನು ಅನ್ನೋ ರೀತಿ ಅಂತ ಕಾಮನ್ ಪಬ್ಲಿಕ್ ಪಾಪ ನಾವೇನು ಅನ್ನಕ್ಕಾಗಲ್ಲ. ಬಟ್ ಭೈರಪ್ಪನವರು, ನಾವು ಹೋಗಿದ್ದೆ, ಹೆಸರು ಹೇಳಲ್ಲ, ಒಬ್ರು ಹೇಳಿದ್ರು ಅದಷ್ಟು ತುಂಬ ಹೈಪು, ತುಂಬ ಹೇಳಿದ್ರು ಅಂತ ಹೋದ್ರೆ ಆಕೆ ಏನು ಬರೀ ಕೂತ ತಕ್ಷಣ ರಾಗ ಆಲಾಪನೆ ಇಲ್ಲ, ಒಮ್ಮೆ ತಾನು ಶುರು ಮಾಡಿಬಿಟ್ಲು. ಆ ಮಟ್ಟಕ್ಕೆ ಅವ್ರ ವಿಶ್ಲೇಷಣೆ ಇತ್ತು. ಮೈಸೂರಲ್ಲಿ ಸಂಗೀತ ಕಚೇರಿ ಆಯ್ತು ಅಂದ್ರೆ, ಅದರಲ್ಲೂ ಕೂಡ ತಮ್ಮದು ಆಯ್ತು ಅಂದ್ರೆ ಮಿಸ್ ಮಾಡ್ತಾ ಇದ್ದಿಲ್ಲ ಅಂತ ಹೇಳಿ. ಖಂಡಿತ ನಾನು ತುಂಬ ಭಾಗ್ಯಶಾಲಿ, ತುಂಬ ಅದೃಷ್ಟವಂತೆ. ಅದು ಎಷ್ಟು ಜನ್ಮದ ಪುಣ್ಯ. ನಾನು SL ಭೈರಪ್ಪನವ್ರು ಬಂದು ಕೂತ್ಕೊಂಡು ಕಚೇರಿ ಕೇಳೋದು ಅಂತಂದರೆ ಇಟ್ಸ್ ದೊಡ್ಡ ಬ್ಲೆಸ್ಸಿಂಗ್ ನನಗೆ. ಸರ್ತಿ ಫಾರಿನ್ಗೆ ಎಲ್ಲೋ ಟೂರಿಗೆ ಎಲ್ಲೋ ಹೊರಗಡೆ ಹೋಗಿದ್ರು, ನೀವು ಲಾಸ್ಟ್ ಟೈಮ್ ಬಂದಾಗ ಮಿಸ್ ಮಾಡಿದೆ ನಾನು, ತುಂಬ ಚೆನ್ನಾಗಿ ಆಗ್ತಿಂತೆ ಬಿಡಾರಾಮ ಮಂದಿರದಲ್ಲಿ, ಹಿಂಗೆಲ್ಲ ಹೇಳೋರು. ಕಳೆದ ಬಾರಿ ಯಾವಾಗ ಮೇಡಮ್ ಭೇಟಿಯಾಗಿದ್ದು? ಮಠದಲ್ಲಿ ಬೆಳದಿಂಗಳ ಸಂಗೀತೋತ್ಸವ, ಜನವರಿ ಅನ್ಕೋತೀನಿ, ಇಲ್ಲಿ ಬರೋಕ್ಕೆ ಜಸ್ಟ್ ಮುಂಚೆ. ಅವಾಗ ಅವ್ರು ಅಷ್ಟು ಕೂತ್ಕೊಳ್ತಿರ್ಲಿಲ್ಲ, ಬಟ್ ಸ್ವಾಮಿಗಳು ಕರೆದಿದ್ದಕ್ಕೆ ಬಂದರು, ಇಡೀ ಕಚೇರಿ ಕೇಳಿಬಿಟ್ಟು. ಬಟ್ ಮರುವಿತ್ತು ಮೇಡಮ್, ಹೇಗೆ ಐಡೆಂಟಿಫೈ ಮಾಡ್ತಾ ಇದ್ರು ಇತ್ತೀಚೆಗೆ ಲಾಸ್ಟ್ ಒನ್ ಇಯರ್ ಇಂದ? 1 ಇಯರ್ ಏನಿಲ್ಲ, ಸರಿ ಹೋಗಿದ್ರಲ್ಲ, ಸರಿ ಹೋಗಿದ್ರು, ಬಂದ್ರಲ್ಲ. ಅವಾಗ ಹುಷಾರಿಲ್ಲದೆ ಇದ್ರು ಬಂದ್ರಲ್ಲ. ಲಾಸ್ಟ್ ಒಟ್ಟಿನಲ್ಲಿ 2024 ನೋಡಿ, ಡಿಸೆಂಬರ್ ಜನವರಿ ಜ್ಞಾಪಕ ಅಲ್ಲ ನನಗೆ ಡೇಟ್. ಬೆಳದಿಂಗಳ ಸಂಗೀತೋತ್ಸವ ಇಲ್ಲಿ ಸುತ್ತೂರು ಮಠದಲ್ಲಿ ಬಂದು ಕೂತ್ಕೊಂಡು ಫುಲ್ ಕೇಳೋದು.
ಅವರ ಕಾದಂಬರಿಗಳ ಬಗ್ಗೆ ಮಾತಾಡ್ತಿದ್ರೆ ಬಹುಶಃ ಕಂಪ್ಲೀಟ್ ಆಗೋದಿಲ್ಲ ಅದು. ಸೊ ಯಾವುದು ತುಂಬ ನಿಮಗೆ ಭಾಳ ಇಷ್ಟವಾದ್ದು? ಎಲ್ಲನೂ ಇಷ್ಟ. ಅದರಲ್ಲಿ ಸಂಗೀತಗಾರ್ತಿಯಾಗಿ ಮಂದ್ರ ಇಷ್ಟ ಯಾಕೆ ಅಂತಂದ್ರೆ ಅದರಲ್ಲಿ ಅವ್ರ ಸಂಗೀತದ ಬಗ್ಗೆ ಅದೇನೋ ಒಬ್ಬ ಸಂಗೀತಗಾರನ ಕಥೆ ತಗೊಂಡಿದ್ದಾರೆ, ಆ ಕಥೆಯನ್ನು ಬೆಳೆಸಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಬಟ್ ಇಂಟ್ರಿಕೇಟ್ ಕೆಲವು ಪ್ಯಾರಾಗ್ರಾಫ್ಸ್ ನೋಡಿದ್ರೆ ಯಾವ ಸಂಗೀತದ ದೊಡ್ಡ ದೊಡ್ಡ ಗ್ರಂಥಗಳು ಕೂಡ ಗಾಯನದ ಬಗ್ಗೆ ಆ ಥರ ವಿಶ್ಲೇಷಣೆ ಮಾಡಿದಂಥ ಬುಕ್ಸ್ ನಾನು ಓದೇ ಇಲ್ಲ. ಅಷ್ಟು ನಾಲೆಜ್ ಇತ್ತು. ಅದನ್ನು ಓದಿದ್ರೆ ಮಾತ್ರ ಗೊತ್ತಾಗುತ್ತೆ ಭೈರಪ್ಪನವರಿಗೆ ಶಾಸ್ತ್ರೀಯ ಸಂಗೀತದ ನಾಲೆಜ್ ಎಷ್ಟಿತ್ತು ಅಂತ. ಮಂದ್ರ ಓದಿದ್ರೆ ಆ ಕಥಾ ನಾಯಕನ ಒಂದು ದೃಷ್ಟಿ ಇಟ್ಕೊಂಡು ಓದ್ಬೇಡಿ, ಅವ್ರು ಏನು ಬರೆದಿದ್ದಾರೆ ಸಾಹಿತ್ಯ ಅದನ್ನು ಓದಿ. ಬಟ್ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಿದ್ದು ಗೃಹಭಂಗದ ಮೂಲಕ, ಸೊ ಅಲ್ಲಿ ಹಾಡುಗಳ ಮೂಲಕ. ಬಹಳ ಜನರಿಗೆ ಪರಿಚಯ, ಜನಸಾಮಾನ್ಯರಿಗೆ ಗೊತ್ತಾಗೋದು ಅನ್ನೋ ರೀತಿ. ಹೌದೌದು. ಗೃಹಭಂಗದಿಂದ ಇಟ್ಕೊಂಡು ಒಂದು ಮತದಾನ ಇರ್ಬೋದು, ಆಮೇಲೆ ಇದು ಉತ್ತರಾಖಂಡ ಅದು ಬರೆದ್ರು. ಅದರಲ್ಲಿ ಸೀತೆ ಅಪಹರಣದ ಬಗ್ಗೆ ಬರೆದಿದ್ದಾರೆ, ಸೀತಾದೇವಿ ಬಗ್ಗೆ. ಸೊ ಅದು ನೆನಪ ಇಲ್ಲ ನನಗೆ. ಅದು ಆಮೇಲೆ ಯಾನ ಬರೆದ್ರು. ಹೀಗೆ ಟಾಪಿಕ್ಸ್ನ ಬರೀತಿದ್ರು. ಬರೆಯೋ ರೀತಿ ಏನಿದೆಯಲ್ಲ ಅದು ಬಹಳ. ತಾವು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಒಂದು ಹಾಡಿನ ಮೂಲಕ, ಅವ್ರಿಗೆ ಇಷ್ಟವಾದಂಥ ಹಾಡಿನ ಮೂಲಕ ಸಲ್ಲಿಸೋದು? ಬೇಂದ್ರೆ ಅವ್ರದ್ದೇ ತುಂಬ ಇಷ್ಟ ಅವ್ರಿಗೆ. ನಾನು ಅವರಿಗೆ ಒಬ್ಬ ಗುರುವಾಗಿ ನೋಡ್ತೀನಿ. ಸೊ ಬೇಂದ್ರೆ ಅವರು ತಮ್ಮ ಗುರುಗಳಾದ ಅರವಿಂದರ ಬಗ್ಗೆ ಬರೆದಿದ್ದ 2 ಸಾಲುಗಳನ್ನ ಡೆಡಿಕೇಟ್ ಮಾಡ್ತೀನಿ ಭೈರಪ್ಪನವರಿಗೆ. ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ, ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ, ಕರುಣೆಯನ್ನು ಕೋರಿ ಬರುವೆ, ಹೃತ್ಪ್ರಕೃತಿ ತಂದ ಕಿಡಿ ಹೋವುಗಳನ್ನು, ಹೃತ್ಪ್ರಕೃತಿ ತಂದ ಕಿಡಿ ಹೋವುಗಳನ್ನು ಶ್ರೀ ಚರಣ ಕೆರೆಯುತ್ತಿರುವೆ, ಶ್ರೀ ಚರಣ ಕೆರೆಯುತ್ತಿರುವೆ. ಮತ್ತೆ ಭೈರಪ್ಪ ಮತ್ತೊಬ್ರಿಲ್ಲ ಸರ್, ಒಬ್ಬರೇ, ಯುಗಕ್ಕೊಬ್ರೆ. ನೆನಪಂತೂ ಇದ್ದೇ ನೆನಪಿರುತ್ತೆ. ಅವ್ರು ಮಾಡಿದಂಥ ದೊಡ್ಡ ಇದೆಯಲ್ಲ, ಶಾಶ್ವತವಾಗಿ ಅವರ ಗ್ರಂಥಗಳಿದಾವಲ್ಲ, ಅದನ್ನ ಓದಿ ಅವರನ್ನ ಜಸ್ಟ್ ಸ್ಮರಣೆ ಅಷ್ಟೇ ಅಲ್ಲ, ಅದರಿಂದ ನಾವು ಒಬ್ರು ಮನುಷ್ಯರಾಗ್ತೀವಿ. ಅವರ ಬರವಣಿಗೆಯಲ್ಲಿ ಸಾಕಷ್ಟು ಜನ ಅಧ್ಯಯನ ಮಾಡ್ತಾ ಇದ್ದಾರೆ. ಒಂದು ವಿಶ್ವವಿದ್ಯಾಲಯನೂ ಕೂಡ ಮಾಡಬಹುದು, ಆ ಲೆವೆಲ್ಗೆ ಅವರ ಬರವಣಿಗೆ ಇದೆ. ಎಲ್ಲ ಮಾಡ್ಬೋದು. ಇದರಲ್ಲಿ ಸ್ವಂತ ನಮ್ಮ ತಿಳುವಳಿಕೆ ನಾವು ಬೆಳೆಸ್ಕೋಬೇಕು. ಯಾವುದಾದ್ರೂ ಇದು ನಾಲೆಜ್ ಪುಸ್ತಕದಲ್ಲಿ ಓದಿ ಬರೆದು ಮಾರ್ಕ್ಸ್ ತಗೊಳ್ಳೋದಕ್ಕಿಂತ ಮತ್ತೊಮ್ಮೆ ಮತ್ತೆ ಓದಿ ಇದರಲ್ಲಿ ಇನ್ನೂ ಏನೋ ಇದೆ ಅಂತ ಓದಿದ್ರೆ ಖಂಡಿತ ಭೈರಪ್ಪನವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅಲ್ಲ, ಪ್ರತಿ ಓದಲು ಕೂಡ ಬೇರೆ ವಿಭಿನ್ನ ಯೋಚನೆಗಳು. ಈಗ ನಮ್ಮ ರಾಗ ಪ್ರತಿ ಕಚೇರಿಗೂ ಬೇರೆ ತರಾನೇ ಕಾಣುತ್ತೆ, ಅದೇ ರೀತಿ ಅವರ ಸಾಹಿತ್ಯ. ಇದು ಸಂಗೀತ ಕಟ್ಟಿಯವರ ಮಾತು, ಹಾಡು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಅಪ್ಪಿ, ನ್ಯೂಸ್ 18.